ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯೂಟ್ಯೂಬ್ಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಯೂಟ್ಯೂಬ್ಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡ್ಕೊಳ್ಳೋದು, ಯಾವ ಥರ ಅಪ್ಲೋಡ್ ಮಾಡ್ಕೊಳ್ಳೋದ್ರೆ ಬೆಸ್ಟ್ ಅಂತ ನೋಡ್ಕೊಳ್ಳೋಣ. ನಮಗೆ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ 3 ಥರ ಚಾಯ್ಸ್ ಇದೆ. ನಾವು ಡೈರೆಕ್ಟಾಗಿ ಯೂಟ್ಯೂಬಿಂದನೇ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಸೆಕೆಂಡ್ ಒನ್, ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅಲ್ಲಿಂದ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಯೂಟ್ಯೂಬ್ ಇದೆ ಅಂದರೆ ಎಲ್ಲರ ಹತ್ರನೂ ಯೂಟ್ಯೂಬ್ ಸ್ಟುಡಿಯೋ ಇದ್ದೇ ಇರುತ್ತೆ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೂಡ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಥರ್ಡ್ ಒನ್ ಆಪ್ಷನ್ ಅಂದರೆ ನಾವು ಕ್ರೋಮ್ ಆ್ಯಪಿಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ನಾವು ಬೆಸ್ಟ್ ವೇ ಅಂದರೆ ನಾವು ಕ್ರೋಮ್ ಆ್ಯಪಲ್ಲಿ ಹೋಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಯಾಕಂದರೆ ನಮಗೆ ಎಲ್ಲ ಆಪ್ಷನ್ಸು ಅಲ್ಲಿ ಸಿಗುತ್ತೆ. ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಬಂದಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ ದ ಆ್ಯಪ್ ಅಂತ ಬರುತ್ತೆ, ಇನ್ನೊಂದು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಬರುತ್ತೆ. ನಾವು ಗೆಟ್ ದ ಆ್ಯಪ್ನ ಆಯ್ಕೆ ಮಾಡೋದು ಬೇಡ, ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ. ಇವಾಗ ನಮಗಿಲ್ಲಿ ಸ್ಟುಡಿಯೋ ಓಪನ್ ಆಗಿದೆ. ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನ ಜೂಮ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಅಕ್ಷರದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜೂಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ಲಸ್ ಐಕನ್ ಕ್ರಿಯೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ವೀಡಿಯೋಸ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಗೊಂದಿಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅಪ್ಲೋಡ್ ವೀಡಿಯೋ ಅಂತ ಅಂದಾಗ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆಯಲ್ವಾ, ನಿಮ್ಮ ಗ್ಯಾಲರಿಯಲ್ಲಿರುವಂಥ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರೋ ಆ ವೀಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋ ಒಂದು ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇಲ್ಲೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ನರಲ್ಲಿ ನೆಕ್ಸ್ಟ್ ಅಂತ ಬಂದಿರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡೀಟೇಲ್ಸು, ವಿಡಿಯೋ ಎಲಿಮೆಂಟ್ಸು, ಚೆಕ್ಸು, ವಿಸಿಬಿಲಿಟಿ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ಟೈಟಲ್ ಅಂತ ಇದೆ ನೋಡಿ, ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಇದಕ್ಕೆ ಟೈಟಲ್ ಏನು ತೊಗೋಬೇಕು ಅಂತಿದ್ದೀರೋ ಅದನ್ನು ಇಲ್ಲಿ ಆ್ಯಡ್ ಮಾಡಿ. ನಾನಿಲ್ಲಿ ಒಂದು ಟೈಟಲ್ನ ಬರಿತಾ ಇದ್ದೀನಿ. ಓಕೆ, ನಾನಿಲ್ಲಿ ಟೈಟಲ್ನ ಬರೆದಿದ್ದೀನಿ. ನಿಮ್ಮ ವಿಡಿಯೋ ಯಾವ ಥರ ಇರುತ್ತೆ ಅದರ ರಿಲೇಟೆಡ್ ನೀವು ಟೈಟಲ್ನ ಬರ್ಕೋಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ. ನೀವು ಡಿಸ್ಕ್ರಿಪ್ಷನ್ನ ಯಾವ ರೀತಿ ಟೈಪ್ ಮಾಡಿರ್ತೀರೋ ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಕ್ಸ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಮೊದಲು ಟೆಕ್ಸ್ಟ್ನ ರೆಡಿ ಮಾಡ್ಕೊಳ್ಳಿ. ಅದನ್ನ ಇಲ್ಲಿ ಕಾಪಿ ಮಾಡಿಕೊಂಡು ತಂದು ಇಲ್ಲಿ ಪೇಸ್ಟ್ ಮಾಡಿ. ನೀವೇನಾದರೂ ಇಮೇಜ್ ಲಿಂಕು, ವಿಡಿಯೋ ಲಿಂಕು, ಆಡಿಯೋ ಲಿಂಕು ಏನಾದರೂ ಜನ್ರೇಟ್ ಮಾಡಿದರೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಸೆಕೆಂಡ್ ಒನ್ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ, ಥಂಬ್ನೀಲ್ನ ಆ್ಯಡ್ ಮಾಡಬೇಕು ಅಂದರೆ ಅಪ್ಲೋಡ್ ಫೈಲ್ ಅಂತ ಇದೆ. ನೀವು ಥಂಬ್ನೀಲ್ನ ಆ್ಯಡ್ ಮಾಡಲಿಲ್ಲ ಅಂದರೆ ಆಟೋ ಜನ್ರೇಟ್ ಆಗುತ್ತೆ. ನೀವು ಥಂಬ್ನೀಲ್ನ ಕ್ರಿಯೇಟ್ ಮಾಡಿದರೆ ಅಪ್ಲೋಡ್ ಫೈಲ್ ಅಂತ ಕೊಡಿ. ನಾನು ಇಲ್ಲಿ ಥಂಬ್ನೈಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಥಂಬ್ನೈಲ್ನ ಆ್ಯಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ಒನ್ ಆಪ್ಷನ್ನು ಮೇಡ್ ಫಾರ್ ಕಿಡ್ಸ್ ಅಂತ ಕೇಳುತ್ತೆ. ನಾವು ಕಿಡ್ಸ್ ರಿಲೇಟೆಡ್ ವೀಡಿಯೋನ ಮಾಡಿದರೆ ಎಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ನೀವು ಕಿಡ್ಸ್ ರಿಲೇಟೆಡ್ ಮಾಡಿಲ್ಲ ಅಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಇವಾಗ ಇಲ್ಲಿ ಕಾರ್ನರಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾಡ್ ಸಬ್ ಟೈಟಲ್ ಅಂತ ಬರುತ್ತೆ, ಯಾಡ್ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ. ನೀವು ಎಂಡ್ ಸ್ಕ್ರೀನ್ ಏನಾದರೂ ಇಮೇಜ್ನ ಕ್ರಿಯೇಟ್ ಮಾಡಿದರೆ ಇಲ್ಲಿ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಬೇಕು. ಮತ್ತು ನೀವು ಯಾಡ್ ಸಬ್ ಟೈಟಲ್ ಏನಾದರೂ ಕೊಡೋಂಗಿದ್ರೆ ಇಲ್ಲಿ ಕೊಡಬೇಕು. ಇದನ್ನ ಕೊಡಬೇಕು ಅಂತಲೇ ಏನಿಲ್ಲ, ನೀವು ಕೊಟ್ಟರು ನಡೆಯುತ್ತೆ, ಕೊಡದೇ ಇದ್ದರೂ ನಡೆಯುತ್ತೆ. ಇವಾಗ ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಓಕೆ, ಇಲ್ಲಿ ಪಬ್ಲಿಷ್ ಅಂತ ಬರುತ್ತೆ ನೋಡಿ. ಇಲ್ಲಿ ನೀವು ಯಾವ ಥರ ಪಬ್ಲಿಷ್ ಆಗಬೇಕು ಅಂತ ಇಲ್ಲಿ ಬರುತ್ತೆ. ಪ್ರೈವೇಟು, ಅನ್ಲಿಸ್ಟೆಡು, ಪಬ್ಲಿಕ್ ಅಂತ. ನಾವು ಪಬ್ಲಿಕ್ಕಾಗಿ ನಾವು ಪಬ್ಲಿಷ್ ಮಾಡೋಂಗಿದ್ರೆ ನಾವು ಪಬ್ಲಿಕ್ನ ಸೆಲೆಕ್ಟ್ ಮಾಡಬೇಕು. ವೀಡಿಯೋನ ಇವಾಗಲೇ ನಾವು ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಪಬ್ಲಿಷ್ ಅಂತ ಕೊಡಿ ಕಾರ್ನರಲ್ಲಿ. ಇಲ್ಲ ನಾವು ವೀಡಿಯೋನ ಆ್ಯಡ್ ಮಾಡಿ ನಾಳೆ ನಮ್ಮ ವೀಡಿಯೋ ಅಪ್ಲೋಡ್ ಆಗಬೇಕು ಅಂದರೆ ಇಲ್ಲಿ ಕೆಳಗಡೆ ಶೆಡ್ಯೂಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟು ಮತ್ತು ಟೈಮಿಂಗ್ಸ್ ಬರುತ್ತೆ. ನೀವು ಯಾವ ಡೇಟಿಗೆ ನಿಮ್ಮ ವೀಡಿಯೋನ
ಪಬ್ಲಿಷ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಇವತ್ತು ಆ್ಯಡ್ ಮಾಡಿ ನಾಳೆ ವೀಡಿಯೋ ಏನಾದರೂ ಪಬ್ಲಿಷ್ ಮಾಡಿದ್ರೆ ಇಲ್ಲಿ ಡೇಟ್ ಬರುತ್ತೆ ನೋಡಿ. ಇವತ್ತು 12 ಏಪ್ರಿಲು, ಇಲ್ಲಿ 13 ಏಪ್ರಿಲ್ ತೊಗೊಂಡಿದೆ. ನೀವು 14ನೇ ತಾರೀಕಿಗೆ ಬೇಕಾದರೂ ನೀವು ಅಪ್ಲೋಡ್ ಮಾಡ್ಕೋಬೋದು. ನಾನು 13ನೇ ತಾರೀಕು ಅಪ್ಲೋಡ್ಗೆ ಇಡ್ತಾಯಿದ್ದೀನಿ. ಇವಾಗ ಮುಂದೆ ಟೈಮಿಂಗ್ಸ್ ತೋರಿಸ್ತಿದೆ ನೋಡಿ. ನೀವು ಎಷ್ಟೊತ್ತಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಿದ್ದೀರೋ ಅಷ್ಟು ಟೈಮಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 8:30ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಎಂಡಿಗೆ ಹೋಗಿ ಕಾರ್ನರ್ಗೆ ಬ್ಯಾಕು ಶೆಡ್ಯೂಲ್ ಅಂತ ಇದೆ ನೋಡಿ. ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಇದು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡುವಾಗ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟು ತೊಗೊಳುತ್ತೆ ಅಷ್ಟೇ. ಓಕೆ, ಇವಾಗ ವಿಡಿಯೋ ಶೆಡ್ಯೂಲ್ಡ್ ಆಗಿದೆ ನೋಡಿ. ಇಲ್ಲಿ ಬಂದಿರುತ್ತೆ ನೋಡಿ, ಯುವರ್ ವಿಡಿಯೋ ವಿಲ್ ಬಿ ಸೆಟ್ ಟು ಪಬ್ಲಿಕ್ 13 ಏಪ್ರಿಲ್ ಅಂತ ಬಂದಿದೆ. ಇವಾಗ ಈ ವಿಡಿಯೋ ಶೆಡ್ಯೂಲ್ ಆಗಿ ನಾಳೆ ಇದು ಪಬ್ಲಿಷ್ ಆಗುತ್ತೆ. ಓಕೆ, ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬಲ್ಲಿ ಇವ್ಗೆ ಹೋಗಿ ನಿಮ್ಮ ವೀಡಿಯೋಸ್ ಇರುತ್ತಲ್ಲ, ಯುವರ್ ವೀಡಿಯೋಸ್ಗೆ ಹೋಗಿ ಇಲ್ಲಿ ಬಂದಿರುತ್ತೆ ನೋಡಿ ಶೆಡ್ಯೂಲ್ ಅಂಥೇಳಿ. ಇಲ್ಲಿ ಟೈಮಿಂಗ್ಸ್ ತೋರಿಸ್ತಿದೆ ನೋಡಿ, 13 ಏಪ್ರಿಲ್ 2025 8:30 AM ಅಂತ ತೋರಿಸ್ತಿದೆ ನೋಡಿ. ವಿಡಿಯೋ ಶೆಡ್ಯೂಲ್ ಆಗಿದೆ, ನಾಳೆ ಇದು ಪಬ್ಲಿಷ್ ಆಗುತ್ತೆ. ಇದೇ ಥರ ನೀವು ಕ್ರೋಮ್ ಆ್ಯಪಲ್ಲಿ ಹೋಗಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಶೆಡ್ಯೂಲ್ ಆಗಿ ಇಡ್ಬೋದು. ಇದೇ ಥರ ನಮ್ಮ ವೀಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.